ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಮಾದರಿ ಪ್ರಶ್ನೆ ಪತ್ರಿಕೆ 9ನ್ನು ತಮ್ಮ ಮುಂದೆ ತರ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ತಾವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಕನ್ನಡವನ್ನು ಸ್ವಲ್ಪ ನೋಡೋಣ ಮಕ್ಕಳೇ. ಬನ್ನಿ. ದಮ್ಮಯ್ಯ ಕಂದಯ್ಯ ಬೇಡುವನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಈ ಪದ್ಯದಲ್ಲಿರುವ ಪ್ರಾಸದ ಪದಗಳು ಯಾವ್ಯಾವು ಅಂತಕ್ಕಂಥದ್ದು ಕೇಳಿದ್ರೆ ದಮ್ಮಯ್ಯ ಮತ್ತು ಕಂದಯ್ಯ ಅಂತ. ಕೆಳಗಿನವುಗಳಲ್ಲಿ ಹೃಸ್ವಸ್ವರಗಳು ಯಾವ್ಯಾವು ಅಂತ ಕೇಳಿದಾರೆ. ಹಾಗಾಗಿ ಆಪ್ಷನ್ ಬಿ ಈಸ್ ಕರೆಕ್ಟ್. ಶಿಕ್ಷಕರು ಬೋಧನಾ ಅನುಭವ ಅತ್ಯುತ್ತಮವಾಗಿದೆ, ಇದರ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಹಾಗಾಗಿ ಆಪ್ಷನ್ ಬಿ ಈಸ್ ಕರೆಕ್ಟ್. ಆನೆಯು ಕಾಡಿನ ಅಧಿಪತಿಯಾಗಿತ್ತು, ಈ ವಾಕ್ಯದಲ್ಲಿ ಅಧಿಪತಿ ಪದವು ನೀಡುವ ಅರ್ಥ ಏನು ಅಂತ ಕೇಳಿದ್ರೆ ಗಂಡ ಅಂತ. ಓಕೆ. ಇನ್ನು ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು ಯಾವುವು ಅಂತ ಕೇಳಿದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್, ಅನ್ವರ್ಥಕ ನಾಮಗಳು ಅಂತ. ವಸುಧಳ ಮನೆಯಲ್ಲಿ ಹಸು ಇದೆ, ಅಡಗೆರೆದ ಪದ ಸೂಚಿಸುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್. ಬನ್ನಿ ಮಕ್ಕಳೇ, ಹಾಗಾದರೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಆಹಾ, ಹುಂಚಿ ಹೂ ನೆಲದ ತುಂಬ ಹಳದಿಯ ಹುಂಚಿ ಹೂಗಳ ರಾಶಿ ರಾಶಿ, ಈ ವಾಕ್ಯದಲ್ಲಿ ಬಳಕೆಯಿರುವ ಲೇಖನ ಚಿಹ್ನೆಗಳು ಯಾವುವು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಈಸ್ ಕರೆಕ್ಟ್. ಆಪ್ಷನ್ ಸಿ ಈಸ್ ಕರೆಕ್ಟ್. ಭರತನ ತೋಟದಲ್ಲಿ ಹಣ್ಣುಗಳಿವೆ, ಈ ವಾಕ್ಯದಲ್ಲಿ ಹಣ್ಣು ಪದವು ಸೂಚಿಸುವ ಲಿಂಗ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್, ನಪುಂಸಕಲಿಂಗ ಅಂತ. ಓಕೆ. ಇನ್ನು ನೆಕ್ಸ್ಟ್ ಹೋಗೋಣ ಮಕ್ಕಳೇ. ಬನ್ನಿ. ಭಾರತೀಯ ಸೇನೆಯಲ್ಲಿ ದೊಡ್ಡ ವಿಮಾನವಿದೆ, ಈ ವಾಕ್ಯದಲ್ಲಿ ಹಣ್ಣು ಪದವು ಸೂಚಿಸುವ ಲಿಂಗ, ಈ ವಾಕ್ಯದಲ್ಲಿ ದೊಡ್ಡ ಅಂತಕ್ಕಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಹಾಗಾಗಿ ಏನಪ್ಪ ಅಂತಂದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್, ಇದು ಗುಣವಿಶೇಷಣ. ಮೇಲೇರು ಈ ಪದವನ್ನು ಬಿಡಿಸಿದಾಗ ಏರ್ಪಡುವ ಸಂಧಿ ಯಾವುದು ಅಂತ ಕೇಳಿದ್ರೆ ಮೇಲೇರು ಅಂತಂದ್ರೆ ಆಗಮ ಸಂಧಿ. ರೈತನು ಭತ್ತವನ್ನು ಚೀಲದಲ್ಲಿ ತುಂಬುವನು, ಈ ಮೇಲಿನ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು ಅಂತಂದ್ರೆ ತುಂಬುವನು ಅಂತ. ಓಕೆ. ಇನ್ನು ಸಿದ್ಧಗಂಗೆಯ ಶ್ರೀ ಸಿದ್ದೇಶ್ವರ ಜಾತ್ರೆ ಅದ್ದೂರಿಯಾಗಿ ನಡೆಯಿತು, ಈ ವಾಕ್ಯದಲ್ಲಿ ಸೂಚಿಸುವ ಕಾಲ ಯಾವುದು ಅಂತಂದ್ರೆ ನಿಮಗೆ ಹೇಳಿ ಗೊತ್ತದ. ಆಪ್ಷನ್ ಎ ಈಸ್ ಕರೆಕ್ಟ್, ಭೂತಕಾಲ ಅಂತ ನಾವು ತಿಳಿಯಬಹುದು. ಇಲ್ಲಿ 13ರಿಂದ 15ರವರೆಗಿನ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಅವುಗಳನ್ನ ಸರಿಯಾಗಿ ಓದಿ, ಅದನ್ನು ಓದಿಬಿಟ್ಟು ಕೆಳಗಿರ್ತಕ್ಕಂತಹ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬಹುದು. ಸಿದ್ದಯ್ಯ ಪುರಾಣಿಕರವರ ಜನ್ಮಸ್ಥಳ ಯಾವುದು ಅಂತ ಅದನ್ನು ಓದಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆಪ್ಷನ್ ಸಿ ಈಸ್ ಕರೆಕ್ಟ್, ನ್ಯಾಪೂರ್. ಕಾವ್ಯಾನಂದ ಎಂಬುದು ಸಿದ್ದಯ್ಯ ಪುರಾಣಿಕವರ, ಕಾವ್ಯಾನಂದ ಅಂತಕ್ಕಂಥದ್ದು ಸಿದ್ದಯ್ಯ ಪುರಾಣಿಕವರ ಏನಾಗಿತ್ತು ಅಂತ ಕೇಳಿದ್ರೆ ನೋಡ್ರಿ ರೂಢನಾಮ ಅಂತ. ಓಕೆ. ಸಿದ್ದಯ್ಯ ಪುರಾಣಿಕರು ಹೊಸಗನ್ನಡ ಗದ್ಯ ಸಾಹಿತ್ಯಕ್ಕೆ ಕೊಟ್ಟ ದೊಡ್ಡ ಕೊಡುಗೆಯಾಗಿ ನೀಡಿದ ಕೃತಿ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಬಿ ಮಾನಸ ಸರೋವರ. ವೇದಮೂರ್ತಿಯನ್ನು ಅರಮನೆಗೆ ಉತ್ತರಾಧಿಕಾರಿಯನ್ನಾಗಿ ನೇಮಕ ಮಾಡಿದವರು ಯಾರು ಅಂತ ಕೇಳಿದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್. ಇಲ್ಲಿ ಈ ವಾಕ್ಯದಲ್ಲಿರುವ ವಿಜಾತಿ ಅಕ್ಷರ ಯಾವುದು ಅಂತ ಕೇಳಿದ್ರೆ ಅದು. ದೇವರನ್ನು ನಂಬುವವನು ಯಾವುದು ಅಂತ ಕೇಳಿದ್ರೆ ದೇವರನ್ನು ನಂಬುವವ ಆಸ್ತಿಕ. ಸಾಹುಕಾರರು ಈ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್, ಸಾಹುಕಾರ ಅಂತ. ಸರಿಯಾಗಿ ನೋಡಿ ಮಕ್ಕಳೇ. ಇನ್ನು ನೆಕ್ಸ್ಟ್, ಗಿಳಿಮರಿ ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು ಅಂತಂದ್ರೆ ಮಧುಫಲ ಅಂತ. ಎಲ್ಲರೂ ಕುರಿತಾಗಿಯೂ ಈ ರೀತಿ ಆಕ್ರೋಶ ಸಲ್ಲದು ಅಂತ. ಏನು ಸಲ್ಲದು? ಆಕ್ರೋಶ ಸಲ್ಲದು ಅಂತ. ಇವುಗಳನ್ನು ಕೂಡ ಸರಿಯಾಗಿ ಓದ್ಕೊಡ್ರಿ, ಮನನ ಮಾಡಿಕೊಡ್ರಿ. ಕೆಳಗಿರ್ತಕ್ಕಂತಹ ಒಂದಿಷ್ಟು ಕ್ವಶನ್ಗಳಿಗೆ ನೀವು 21ರಿಂದ 24 ಕ್ವಶನ್ಗಳಿಗೆ ಆನ್ಸರನ್ನು ಮಾಡಿರಿ. ಇಫ್ ಯು ಆರ್ ಹಂಗ್ರಿ ಹೂ ಸೆಡ್ ದಿಸ್ ಸೆಂಟೆನ್ಸ್ ಅಂತಕ್ಕಂಥದ್ದನ್ನು ಕೇಳಿದಾಗ ಆಪ್ಷನ್ ಸಿ ಈಸ್ ಕರೆಕ್ಟ್, ಹೀಸ್ ವೈಫ್ ಅಂತ. ಐ ವುಡ್ ಲೈಕ್ ಟು ಹ್ಯಾವ್ ಸಮ್, ಬಿ ಈಸ್ ಆನ್ಸರ್ ಕಾಫಿ ಅಂತ. ಸಿ ಸೇಕ್ಡ್ ಹಿಮ್ ಕಾಮ್ಲಿ, ಅಂಡರ್ಲೈನ್ ವರ್ಡ್ ಈಸ್, ಇಲ್ಲಿ ಎಲ್ವೈ ಪ್ರತ್ಯಯ ಬಂದಿರೋದ್ರಿಂದ ಎಡ್ವರ್ಬ್ ಅಂತ ಅನ್ಬೋದು. ಯುವರ್ ಬಾಸ್ ಕೇಮ್ ಹಿಯರ್ ಆಟ್ ಕ್ವಾರ್ಟರ್ಸ್ ಪಾಸ್ಟ್ 5 ಹ್ಯಾಸ್ ಟೇಕನ್ ದ ಚಿಲ್ಡ್ರನ್ ಅಂತಕ್ಕಂಥದ್ದನ್ನು ಇಲ್ಲಿ ಕರ್ಕೊಂಡೋಗಿದ್ರು ಅಂತಂದ್ರೆ ದ ಎಕ್ಸಿಬಿಷನ್ ಅಂತ. ಹಾರ್ಸ್ ನೈಟ್, ಕವ್ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದಲ್ಲಿ ಕೇಳಿದ್ರೆ ಹಾರ್ಸ್ ನೈಟ್, ಕವ್ ಈಸ್ ಮೂಸ್ ಅಂತ. ಜೋಕ್ ಈಸ್ ಡ್ಯಾಶ್ ಹಾನೆಸ್ಟ್ ಬಾಯ್, ಇಲ್ಲಿ ಆರ್ಟಿಕಲ್ ಏನನ್ನು ತುಂಬಬೇಕು ಅಂತಂದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್. ಆ್ಯಂಡ್ ಸ್ವರವಾಗಿ ವ್ಯಂಜನವಾಗಿದ್ದರೂ
ಸ್ವರದಂತೆ ಉಚ್ಚಾರ ಆಕೈತೆ ಅಂದರೆ ನೀವು ಏನನ್ನು ಬಳಸಬೇಕು. ವಾಟ್ ವಿಲ್ ಯು ಸೇ ವೆನ್ ಸಮ್ವನ್ ವಿನ್ಸ್ ಎ ಗೇಮ್? ಇಲ್ಲಿ ಆಪ್ಷನ್ ಸಿ ಈಸ್ ಕರೆಕ್ಟ್. ಕಂಗ್ರ್ಯಾಚುಲೇಷನ್ ವೆಂಡ್ಲರ್ ಅಂತೇಳಿ ನೀವು ಮಾಡ್ಬೋದು. ಓಕೆ, ಇಲ್ಲಿ ಸೈಲೆಂಟ್ ಲೆಟರ್ ಅಂತ ಬರ್ತಾವೆ. ಸೈಲೆಂಟ್ ಲೆಟರ್ ಇಲ್ಲಿ ಯಾವುದಾಗತ್ತೆ ಅನ್ನೋದನ್ನು ನೀವು ಕರೆಕ್ಟಾಗಿ ತಿಳ್ಕೊಬೇಕು. ಲಿಸನ್, ಇಲ್ಲಿ ಸೈಲೆಂಟ್ ಲೆಟರ್ ಯಾವುದಾಗತ್ತೆ ಅಂತ ಕೇಳಿದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್. ಪಿಕ್ಚರ್ ಸ್ಪೀಕ್ಸ್, ಫಿಗರ್ಸ್ ಆಫ್ ಸ್ಪೀಚ್ ಇನ್ ದಿಸ್ ಸೆಂಟೆನ್ಸ್. ಫಿಗರ್ಸ್ ಆಫ್ ಸ್ಪೀಚ್ ಯಾವುದಾಗುತ್ತೆ? ಪಿಕ್ಚರ್ ಸ್ಪೀಕ್ಸ್ ಅಂತಂದ್ರೆ ಫಿಗರ್ಸ್ ಆಫ್ ಸ್ಪೀಚ್ ಯಾವುದಾಗಂತ ಅಂತ ಕೇಳಿದ್ರೆ ಪರ್ಸೋನಿಫಿಕೇಶನ್, ಜೀವವಿಲ್ಲದ ಒಂದು ಪದಗಳಿಗೆ ಜೀವ ತುಂಬಿ ಹೇಳೋದು. ಅಂದ್ರೆ ಆ ಚಿತ್ರ ಮಾತಾಡತ್ತಂದ್ರೆ ಚಿತ್ರ ಮಾತಾಡೋಕ್ಕಾಗಲ್ಲ, ಮಾತಾಡತ್ತ ಅನ್ನೋದನ್ನು ಜೀವ ತುಂಬಿ ಹೇಳೋದು, ಅದಕ್ಕೆ ಪರ್ಸೋನಿಫಿಕೇಶನ್ ಅಂತೀವಿ. ಚೂಸ್ ದ ಕ್ವಶನ್ ಫ್ರಮ್ ದ ಗಿವನ್ ಆಪ್ಷನ್ಸ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಟು ಆನ್ಸರ್. ಐ ವಾಸ್ ಬಾರ್ನ್ ಇನ್ ದ ಮಂತ್ ಆಫ್ ಮಾರ್ಚ್. ಇದ್ರದ್ದು ಆನ್ಸರನ್ನು ಸ್ವಲ್ಪ ನೋಡೋಣ ಮಕ್ಕಳೇ. ಸಿ ಈಸ್ ಕರೆಕ್ಟ್. ವೆನ್ ಆರ್ ಯು ಬಾರ್ನ್ ಅಂತ. ದ ರಾಂಗ್ಲಿ ಸ್ಪೆಲ್ಟ್ ವರ್ಡ್ ಈಸ್ ಆಪ್ಷನ್ ಎ ಈಸ್ ಕರೆಕ್ಟ್. ಪಾಸ್ ದ ಬಾಲ್ ಪ್ಲೀಸ್ ಡ್ಯಾಶ್ ಅಂತಕ್ಕಂಥದ್ದು ಇದರ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಇಂಪೆರೇಟಿವ್ ಸೆಂಟೆನ್ಸ್ ಅಂತ ನಾವು ಹೇಳ್ಬೋದು. ಪ್ಲೀಸ್ ಬಂದಾಗ ಇಂಪೆರೇಟಿವ್ ಸೆಂಟೆನ್ಸ್. ಕಂಪ್ಲೀಟ್ ದ ಪ್ರೊವರ್ಬ್ ವೆನ್ ದೇರ್ ಈಸ್ ಎ ವಿಲ್ ದೇರ್ ಈಸ್ ಎ ವೇ ಅಂತಕ್ಕಂಥದ್ದು ಆಪ್ಷನ್ ಡಿ ಈಸ್ ಕರೆಕ್ಟ್. ಇನ್ನು ನೆಕ್ಸ್ಟ್ ನೋಡೋಣ ಮಕ್ಕಳೇ, ಬನ್ನಿ. ಹಾಗಾದರೆ ಫುಲ್ ಫಾರ್ಮ್ ಆಫ್ ಐ ಹ್ಯಾಡ್ ಅಂತಕ್ಕಂಥದ್ದು. ಓಕೆ, ಐ ಅಪಾಸ್ಟ್ರಫಿ ಡಿ ಫುಲ್ ಫಾರ್ಮ್ ಏನಾಗುತ್ತೆ ಅಂತಕ್ಕಂಥದ್ದನ್ನು ನೀವು ನೋಡಿದರೆ ಆಪ್ಷನ್ ಬಿ ಈಸ್ ಕರೆಕ್ಟ್, ಐ ವುಡ್ ಅಂತ. ದ ಅದರ್ ಡಿಗ್ರೀಸ್ ಆಫ್ ಬ್ಯೂಟಿಫುಲ್, ಬ್ಯೂಟಿಫುಲ್ ಬೇರೆದು ಏನಾಗುತ್ತೆ ಅಂತ ಬ್ಯೂಟಿಫುಲ್ ಅಂತಕ್ಕಂಥದ್ದು ಅಂದರೆ ಮೋಸ್ಟ್ ಬ್ಯೂಟಿಫುಲ್. ದ ಬ್ರಿಕ್ಸ್ ವೆನ್ ಯು ಸೇ ಇಟ್ ಸಾಲ್ವ್ ದ ರಿಡಲ್ ಆಪ್ಷನ್ ಡಿ ಸೈಲೆನ್ಸ್ ಅಂತ. ಸಫಿಕ್ಸ್ ನೆಸ್ ಸೂಟ್ಸ್ ವಿತ್, ಸಫಿಕ್ಸ್ ನೆಸ್ ಸೂಟ್ಸ್ ವಿತ್ ಕಂಪ್ಲೀಟ್ ಅಂತ. ರೈಟ್ ದ ವರ್ಡ್ ಎ ಸ್ಮಾಲ್ ಏರಿಯಾ ಆಫ್ ಸ್ಟಿಲ್ ವಾಟರ್ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಆಪ್ಷನ್ ಡಿ ಈಸ್ ಕರೆಕ್ಟ್, ಫಾಂಡ್ ಅಂತ. ದ ಅಪೋಸಿಟ್ ವರ್ಡ್ ಆಫ್ ಪ್ರೌಡ್, ಪ್ರೌಡ್ ಅಪೋಸಿಟ್ ವರ್ಡ್ ಯಾವುದು ಅಂತ ಕೇಳಿದ್ರೆ ಹಂಬಲ್ ಅಂತ ಆಗತ್ತೆ. ಸರಿಯಾಗಿ ನೋಡ್ಕೊಳ್ರಿ, ಇದನ್ನು ಮನ್ನ ಮಾಡ್ಕೊಳ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ. ಐಡೆಂಟಿಫೈ ದ ವರ್ಡ್ ದ್ಯಾಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಡಾಕ್ಟರ್, ಟೀಚರ್, ಪೇಷಂಟ್, ಇಂಜಿನಿಯರ್ ಇದರಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಅಂತಂದ್ರೆ ಆಪ್ಷನ್ ಡಿ ಈಸ್ ಪೇಷಂಟ್ ಕರೆಕ್ಟ್ ಆಗುತ್ತೆ. ಇನ್ನು 2658 ಬಾಗಿಲೆ 6 ಇದನ್ನು ಗುಣಾಕಾರ ಮಾಡಿದ್ರೆ ಭಾಗಾಕಾರ ಮಾಡಿದಾಗ ಎಷ್ಟು ಬರುತ್ತೆ ಅಂತಂದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್, 443. 4586 14 ಜನರಿಗೆ ಹಂಚಿದರೆ ಪ್ರತಿಯೊಬ್ಬರಿಗೆ ಸಿಗುವ ಹಣ ಎಷ್ಟು ಅಂತ ಕೇಳಿದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್. ಒಂದು ಚೌಕಾಕಾರದ ಕೊಠಡಿ ಉದ್ದ 14 ಮೀಟರ್ ಆದರೆ ಅದರ ಸುತ್ತಳತೆ ಎಷ್ಟು ಅಂತ ಕೇಳಿದಾಗ ಆಪ್ಷನ್ ಬಿ ಈಸ್ ಕರೆಕ್ಟ್, 56. ವೃತ್ತವನ್ನು ರಚಿಸಲು ಟಿಮ್ ಎಂಬ ಉಪಕರಣ ಬಳಸುತ್ತಾರೆ ಅಂತ ಕೇಳಿದ್ರೆ ಆಪ್ಷನ್ ಎ ಈಸ್ ಕೈವಾರ ಅಂತ ನೀವು ತಿಳ್ಕೊಬೋದು. ಓಕೆ, ಸರಿಯಾಗಿ ನೋಡ್ಕೊಳ್ರಿ, ಅದನ್ನು ಮನನ ಮಾಡ್ಕೊಳ್ರಿ ಮಕ್ಕಳೇ. ಒಂದು ಬೈಸಿಕಲ್ನ ಬೆಲೆ 2155 ಹಾಗಾದರೆ 5 ಬೈಸಿಕಲ್ ಬೆಲೆ ಎಷ್ಟು ಅಂತ ಕೇಳಿದಾಗ ಆಪ್ಷನ್ ಡಿ ಈಸ್ ಕರೆಕ್ಟ್. 3487 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್, 3490. 42 / 10 ದಶಮಾಂಶ ರೂಪ ಎಷ್ಟು ಕೇಳಿದ್ರೆ ಅಂತಂದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್, 4.2. ಕೂಡಿರಿ 4 ಗಂಟೆ 40 ನಿಮಿಷ ಮತ್ತು 3 ಗಂಟೆ 10 ನಿಮಿಷ ಎರಡನ್ನ ಕೂಡಿಸಿರೋ ಎಷ್ಟಾಗತ್ತೆ ಅಂತ ಕೇಳಿದ್ರೆ ಆಪ್ಷನ್ ಎ 7 ಗಂಟೆ 50 ನಿಮಿಷ. ಇಟ್ಟಿಗೆಯಲ್ಲಿರುವ ಒಟ್ಟು ಅಂಚುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಇಟ್ಟಿಗೆಯಲ್ಲಿರುವ ಒಟ್ಟು ಅಂಚುಗಳ ಸಂಖ್ಯೆ 12 ಅಂತ. 20ರ 2 ಪಟ್ಟು ಇರುವ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ 20ರ 2 ಪಟ್ಟು ಇರುವ ಸಂಖ್ಯೆ 40 ಅಂತ ನಾವಿಲ್ಲಿ ಕಾಣ್ಬೋದು. ಸರಿಯಾಗಿ ನೋಡಿ ಮಕ್ಕಳೇ, ಅದನ್ನು ಮನನ ಮಾಡಿಕೊಡ್ರಿ. ಇನ್ನು 50 ಕೆಳಗೆ ಕೊಟ್ಟು ಇಳಿಕೆ ಕ್ರಮ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್. 350 ಪೈಸೆಯನ್ನು ರೂಪಾಯಿಗೆ ಪರಿವರ್ತಿಸಿದಾಗ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 350 ಪೈಸೆಯನ್ನು ರೂಪಾಯಿಗೆ ಪರಿವರ್ತಿಸಿದಾಗ 3.50 ಪೈಸೆ ಆಗುತ್ತೆ. ಕೊಟ್ಟಿರೋ ಚಿತ್ರದ ಸುತ್ತಳತೆ ಎಷ್ಟು ಅಂತ ಕೇಳಿದ್ರೆ ಆಪ್ಷನ್ ಸಿ 14 ಸೆಂಟಿಮೀಟರ್ ಅಂತ ನಾವು ಹೇಳ್ಬೋದು. 2099ರ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ 2100 ಅಂತ. ಓಕೆ, ಇವುಗಳನ್ನ ಸರಿಯಾಗಿ ತಿಳ್ಕೊಳ್ರಿ, ಮನನ ಮಾಡಿಕೊಡ್ರಿ. 845 ಮತ್ತು 532ರ ನಡುವಿನ ವ್ಯತ್ಯಾಸ ಅಂತ ಕೇಳಿದ್ದಾರೆ. ಹಾಗಾಗಿ ಇದರ ವ್ಯತ್ಯಾಸ ಆಪ್ಷನ್ ಸಿ 313. 8057 ಅಂಕಿಗಳನ್ನು ಪುನಃ ಉಪಯೋಗಿಸಿದ ರಚಿಸಬಹುದು ಗರಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ಈಸ್ ಕರೆಕ್ಟು, 8750. ಇನ್ನು ಇದನ್ನು ಬಿಡಿಸಿರಿ ಅಂತ ಕೇಳಿದ್ರೆ ಪ್ಲಸ್ ಮಾಡಿದಾಗ ಎಷ್ಟಾಗತ್ತೆ ಅಂತಂದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್. ಸರಿಯಾಗಿ ನೋಡ್ಕೊಳ್ರಿ, ಮನನ ಮಾಡ್ಕೊಳ್ರಿ, ಮತ್ತೆ ಮೇಲಿಂದ ಪದೇ ಪದೇ ನೋಡ್ರಿ ಅಂತಕ್ಕಂಥ ಮಾತನ್ನು ನಾ ಹೇಳ್ತಾ. ಅಪವರ್ತನ ಅಕ್ಷದಲ್ಲಿ ಖಾಲಿ ಜಾಗಕ್ಕೆ ಸರಿ ಹೊಂದುವ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ 58ನೇದು ಆಪ್ಷನ್ ಸಿ ಈಸ್ ಕರೆಕ್ಟ್, 9. ಕೊಟ್ಟಿರೋ ಸರಣಿಯಲ್ಲಿ ಮುಂದಿನ ಸಮಾನ ಭಿನ್ನರಾಶಿ ಯಾವುದು ಅಂತ ಕೇಳಿದ್ರೆ
ಹಾಗಾಗಿ ಆಪ್ಷನ್ ಡಿ ಈಸ್ ಕರೆಕ್ಟ್. ಕೊಟ್ಟಿರೋ ಗಡಿಯಾರದ ಮುಳ್ಳುಗಳ ನಡುವಿನ ಕೋನ ಎಷ್ಟು ಅಂತಂದ್ರೆ ಲಂಬ ಕೋನ 90 ಡಿಗ್ರಿ. ಬಿ ಈಸ್ ಕರೆಕ್ಟ್. ಓಕೆ, ಸರಿಯಾಗಿ ನೋಡ್ಕೊಳ್ರಿ. ಇನ್ನು ವಾಯು ಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳು ಯಾವುವು ಅಂತ ಕೇಳಿದ್ರೆ ಆಪ್ಷನ್ ಡಿ ಕಾರ್ಖಾನೆಗಳು ಅಂತ ನಾವಿಲ್ಲಿ ಹೇಳ್ಬೋದು. ಸರಿಯಾಗಿ ನೋಡಿ ಮಕ್ಕಳೇ, ಮನನ ಮಾಡ್ಕೊಳ್ರಿ. ಮೇಲಿಂದ ಮೇಲೆ ನೋಡಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಮನನ ಮಾಡ್ಕೊಳ್ರಿ. ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಕೇಳಿದರೆ ವಿಟಮಿನ್ ಎ ಕೊರತೆಯಿಂದ ಬರ್ತಕ್ಕಂಥ ರೋಗ ಇರುಳುಗುರುಡು. ಪಗಡೆ, ಚೆಸ್, ಕಣ್ಣು ಮುಚ್ಚಾಲೆ, ಕೇರಂ ಇವುಗಳಲ್ಲಿ ಗುಂಪಿಗೆ ಸೇರದ ಆಟ ಯಾವುದು ಅಂತ ಕೇಳಿದರೆ ಆಪ್ಷನ್ ಬಿ ಈಸ್ ಕರೆಕ್ಟ್, ಚೆಸ್. ಹಿಟ್ಟಿನ ಗಿರಣಿಗಳಲ್ಲಿ ಉಪಯೋಗಿಸುವ ಶಕ್ತಿ ಯಾವುದು ಅಂತ ಕೇಳಿದರೆ ಹಿಟ್ಟಿನ ಗಿರಣಿಗಳಲ್ಲಿ ಉಪಯೋಗಿಸ್ತಕ್ಕಂಥ ಶಕ್ತಿ ಆಪ್ಷನ್ ಸಿ ಈಸ್ ಕರೆಕ್ಟ್, ವಿದ್ಯುತ್ ಶಕ್ತಿ. ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಪರಿಷ್ಕರಿಸಿದ ವರ್ಷ ಅಂತ ಕೇಳ್ಯಾರ ಆಪ್ಷನ್ ಸಿ 1988. ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಪ್ರಮಾಣ ಎಷ್ಟು ಅಂತ ಕೇಳ್ಯಾರ ಆಪ್ಷನ್ ಬಿ ಈಸ್ ಕರೆಕ್ಟ್. ನೀಡಿರುವ ಚಿತ್ರದ ಈ ಸ್ಥಿತಿಗೆ ಉದಾಹರಣೆ ಅಂತ ಕೇಳಿದ್ರೆ ಅದರ ಆನ್ಸರ್ ಯಾವುದಪ್ಪ ಅಂತಂದ್ರೆ ದ್ರವ ಅಂತ ನಾವು ಹೇಳ್ಬೋದು. ಓಕೆ, ಸರಿಯಾಗಿ ನೋಡ್ರಿ. ಇನ್ನು 68ನೇ ಕ್ವಶನು, ಹೃದಯದ ಬಡಿತ ಪರೀಕ್ಷಿಸಲು ಉಪಯೋಗಿಸುವ ಉಪಕರಣ ಯಾವುದು ಅಂತಂದ್ರೆ ಸ್ಟೆಥೋಸ್ಕೋಪ್. ಆಪ್ಷನ್ ಎ ಈಸ್ ಕರೆಕ್ಟ್. ಆಪ್ಷನ್ ಎ ಈಸ್ ಕರೆಕ್ಟ್. ಸಸ್ಯಗಳ ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾದ ಅನಿಲ ಯಾವುದು ಅಂತ ಕೇಳ್ಯಾರ, ಹಾಗಾಗಿ ಅದನ್ನೇನಪ್ಪ ಅಂದ್ರೆ ಆಪ್ಷನ್ ಡಿ ಈಸ್ ಕರೆಕ್ಟ್, ಇಂಗಾಲದ ಡೈಆಕ್ಸೈಡ್. ಆಹಾರವು ಜೀರ್ಣವಾಗಿ ರಕ್ತವನ್ನು ಸೇರುವ ಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್. ಆಹಾರವು ಜೀರ್ಣವಾಗಿ ರಕ್ತವನ್ನು ಸೇರುವ ಕ್ರಿಯೆಗೆ ನಾವು ಮಿಡತೆ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್, ಹೆಚ್ಚು ಸರಾಸರಿ ಜೀವಿತಾವಧಿ ಹೊಂದಿರುವ ಜೀವಿ ಯಾವುದು ಅಂತ ಕೇಳಿದಾರೆ, ಹಾಗಾಗಿ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಆಮೆ ಅಂತ ಹೆಚ್ಚು ಜೀವಿತಾವಧಿ ಹೊಂದಿರತಕ್ಕಂಥ ಪ್ರಾಣಿ ಯಾವುದು ಅಂತಂದ್ರೆ ಆಮೆ ಅಂತ ನಾವಿಲ್ಲಿ ಹೇಳ್ಬೋದು. ಮಿಶ್ರಾಹಾರಿ ಪ್ರಾಣಿಗೆ ಒಂದು ಉದಾಹರಣೆ ಯಾವುದು ಅಂತ ಕೇಳಿದ್ರೆ ಮಿಶ್ರಾಹಾರಿ ಪ್ರಾಣಿಗೆ ಒಂದು ಉದಾಹರಣೆ ಮನುಷ್ಯ ಅಂತ. ಕೆಳಗಿನ ಒಂದು ಆಹಾರ ಮಗುವಿನ ಪ್ರಮುಖ ಮತ್ತು ಸಂಪೂರ್ಣ ಆಹಾರ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್, ಹಾಲು. ಮೊನಚಾದ ತುದಿ ಹೊಂದಿರುವ ಹಲ್ಲು ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ಕೋರಿ ಹಲ್ಲು ಅಂತ. ಕೆಳಗಿನವುಗಳಲ್ಲಿ ಯಾವುದೊಂದು ಉತ್ಪನ್ನ ಕ್ರಿಯೆಗೆ ಒಳಗಾಗುವುದಿಲ್ಲ ಅಂತ ಕೇಳಿದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್, ಮಂಜುಗಡ್ಡೆ. ಇದು ನೀರಿನ ಮೇಲ್ಮುಖ ಬಲ ಅಂತ ಕೇಳಿದ್ರೆ ನೀರಿನ ಮೇಲ್ಮುಖ ಬಲ ಆಪ್ಷನ್ ಸಿ ಪ್ಲವನತೆ ಅಂತ ನಾವು ಹೇಳ್ಬೋದು. ಸರಿಯಾಗಿ ನೋಡ್ಕೊಳ್ರಿ, ಮನನ ಮಾಡ್ಕೊಳ್ರಿ, ಮತ್ತೆ ಮೇಲಿನ ಮೇಲೆ ಪದೇ ಪದೇ ನೋಡ್ರಿ ಅಂತಕ್ಕಂಥದ್ದು. ಈ ಕೆನೆಗಳಲ್ಲಿ ಕರತಕ ಧಾತು ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ಈಸ್ ಕರೆಕ್ಟ್, ಪ್ಲೂಟೋನಿಯಾ. ಎಲೆಗಳ ಮೂಲಕ ಸಂತಾನೋತ್ಪತ್ತಿ ನಡೆಸುವ ಒಂದು ಸಸ್ಯದ ಗುರುತಿಸಿ ಅಂತ ಕೇಳಿದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಬರಿಯೋಫಿಲಮ್. ಒಂದು ಸಸ್ಯವು ಪೊದೆಗೆ ಉದಾಹರಣೆ ಅಂತ ಕೇಳಿದ್ರೆ ಒಂದು ಸಸ್ಯವು ಪೊದೆಗೆ ಉದಾಹರಣೆ ನೋಡ್ರಿ, ಒಂದು ನಿಮಿಷ, ಹೀರೆಬಳ್ಳಿ. ಈ ಜೀವಸತ್ವದ ಕೊರತೆಯಿಂದ ಸ್ಕರ್ವಿ ರೋಗ ಉಂಟಾಗುತ್ತದೆ ಅಂತಕ್ಕಂಥದ್ದು ಕೇಳಿದಾಗ ಈ ಜೀವಸತ್ವ ಅಂತಂದ್ರೆ ಸಿ ಜೀವಸತ್ವ ಕೊರತೆಯಿಂದ ಸ್ಕರ್ವಿ ರೋಗ ಉಂಟಾಗತ್ತೆ. ಬನ್ನಿ ಮಕ್ಕಳೇ, ಹಾಗಾದ್ರೆ ಸಾಮಾನ್ಯ ವಿಜ್ಞಾನವನ್ನು ಸ್ವಲ್ಪ ನೋಡೋಣ. ಇದು ಒಂದು ಶಕ್ತಿಯ ಧಾಮ ಅಂದ್ರೆ ರಂಗನತಿಟ್ಟು ಅಂತ. ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಇರುವ ಯೋಜನೆ ಯಾವುದು ಅಂತಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆ. ಸಿರಿಧಾನ್ಯಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ಸಿರಿಧಾನ್ಯಕ್ಕೆ ಉದಾಹರಣೆ ಜೋಳ. ಭಾರತ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಭಾರತ ರಾಷ್ಟ್ರೀಯ ಪ್ರಾಣಿ ಹುಲಿ ಅಂತ ನಾವು ಹೇಳ್ಬೋದು. ಇನ್ನು ಪೂರ್ವಮುಖಿಯಾಗಿ ಹರಿಯುವ ನದಿ ಯಾವುದು ಅಂತ ಕೇಳಿದ್ರೆ ಕೃಷ್ಣ ಅಂತ ನಾವು ಹೇಳ್ಬೋದು. ಓಕೆ, ಇನ್ನು ಹಾಗೆ ನೋಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ. ನೆಕ್ಸ್ಟು ಪ್ರಶ್ನೆಗೆ ನಾವು ಹೋಗೋಣ. ಪ್ರಸಿದ್ಧ ದರೋಜಿ ಕರಡಿಧಾಮವು ಕರ್ನಾಟಕ ಈ ಜಿಲ್ಲೆಯಲ್ಲಿದೆ ಅಂತ ಹೇಳಿದ್ದಾರೆ, ಹಾಗಾಗಿ ಯಾವ ಜಿಲ್ಲೆಯಲ್ಲಿದೆ ಅಂತಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ. ಬಾಗಲಕೋಟೆ ಜಿಲ್ಲೆ ಇಳಕಲ್ ಇದರ ಉದಾಹರಣೆಗೆ ಪ್ರಸಿದ್ಧಿ ಯಾವಾಗಿದೆ ಅಂತಂದ್ರೆ ಬಾಗಲಕೋಟೆ ಸೀರೆಗಳು ಭಾಳಷ್ಟು ಪ್ರಸಿದ್ಧವನ್ನು ಹೊಂದಿವೆ ಅಂತ ಹೇಳ್ಬೋದು. ಇನ್ನು ಇವುಗಳಿಗೆ ಸರಿಯಾಗಿ ಹೊಂದಾಣಿಕೆ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದಾಗ ಆಪ್ಷನ್ ಎ ಈಸ್ ಕರೆಕ್ಟ್, ಮೈಸೂರು ಅರಮನೆ ಅಂತ ನಾವು ಹೇಳ್ಬೋದು. ಸರಿಯಾಗಿ ಗುರುತು ಮಾಡಿಕೊಡ್ರಿ ಮಕ್ಕಳೇ. ಇನ್ನು ಈ ಚಿತ್ರವು ಮೋಹನನು ಈ ದಿಕ್ಕಿಗೆ ನಿಂತಿದ್ದಾನೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾನೆ. ಅದು ಯಾವ ದಿಕ್ಕು, ಮೋಹನ್ ನಿಂತಿರ್ತಕ್ಕಂಥ ದಿಕ್ಕು ಯಾವುದು ಅಂತ ಕೇಳಿದ್ರೆ ಚಿತ್ರದಲ್ಲಿ ನೋಡಿ ಮಕ್ಕಳೇ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಆಪ್ಷನ್ ಬಿ ಈಸ್ ಕರೆಕ್ಟ್, ಈಶಾನ್ಯ ಅಂತ. ಭೂಗೋಳದ ಮೇಲೆ ಉದ್ದವಾಗಿ ಎಳೆದ ಕಾಲ್ಪನಿಕ ರೇಖೆಯನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಅಕ್ಷಾಂಶ ಅಂತ ಕರಿತೀವಿ. ಜಮೀನುಗಳಲ್ಲಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ದನಗಳು, ಕೋಳಿ, ಜೇನು ಸಾಕಾಣಿಕೆ ಮಾಡುವುದನ್ನು ನಾವು ಹೀಗೆ ಕರಿತೀವಿ ಅಂತಂದ್ರೆ ಆಪ್ಷನ್ ಎ ಮಿಶ್ರ ಬೇಸಾಯ. ಮಲೆನಾಡಿನ ಪ್ರದೇಶಕ್ಕೆ ಸೇರಿರುವ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಚಿಕ್ಕಮಗಳೂರು. ಇವುಗಳನ್ನು ಬೀಳುವ ನಕ್ಷತ್ರಗಳು ಅಂತ ಕರಿತೀವಿ ಅಂತಂದ್ರೆ ಆಪ್ಷನ್ ಸಿ ಉಲ್ಕೆಗಳು ಅಂತ ನಾವು ಹೇಳ್ಬೋದು. ಸರಿಯಾಗಿ ನೋಡ್ಕೊಡ್ರಿ ಮಕ್ಕಳೇ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ. ಮೇಲಿಂದ ಮೇಲೆ ನೋಡಿದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಇರುವ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ಮಂಡ್ಯ ಅಂತ ಹೇಳ್ಬೋದು. ಭಾರತ ನಕ್ಷೆಯಲ್ಲಿ ಗುರುತಿಸಿರುವ ಪ್ರಾಕೃತಿಕ ಲಕ್ಷಣ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಬಿ ಪೂರ್ವ ಪಶ್ಚಿಮ ಘಟ್ಟಗಳು. ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗುವ ಅಕ್ಷಾಂಶ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಟಿಪ್ಪುವಿನ ಬೇಸಿಗೆ ಅರಮನೆ ಎಲ್ಲಿದೆ ಅಂತ ಕೇಳಿದ್ರೆ ಆಪ್ಷನ್ ಡಿ
ಬೆಂಗಳೂರು ಅಂತ ನಾವು ಹೇಳ್ಬೋದು. ಸರಿಯಾಗಿ ನೋಡ್ಕೊಳ್ರಿ ಮಕ್ಕಳು, ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಪದೇ ಮೇಲಿಂದ ನೋಡ್ರಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಹಂಪಿಯ ದೇವಾಲಯ ಎಲ್ಲಿದೆ ಅಂತ ಕೇಳಿದ್ರೆ ಹಂಪಿಯ ದೇವಾಲಯ ವಿರೂಪಾಕ್ಷ ದೇವಾಲಯ ಅಂತ. ಕೊಟ್ಟಿರೋ ಚಿತ್ರವನ್ನು ಸಮುದಾಯದ ವಿಧಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ಬುಡಕಟ್ಟು ಸಮುದಾಯ. ಈ ಕೆಳಗಿನ ವಂಶವೃಕ್ಷವನ್ನು ಗಮನಿಸಿ ಮೇಲಿನ ವಂಶವೃಕ್ಷದಲ್ಲಿ ರಘು ಮತ್ತು ವೀರೇಶನಿರುವ ಸಂಬಂಧ ಏನು ಅಂತ ಕೇಳಿದ್ರೆ ಆಪ್ಷನ್ ಬಿ ಸಹೋದರರು ಅಂತ. ವಿದ್ಯಾರ್ಥಿಗಳಿಗೆ ಮುಂಬರುವ ಅಂದರೆ ಮಾರ್ಚ್ 1ನೇ ತಾರೀಕು ಬರ್ತಕ್ಕಂತಹ ಎಕ್ಸಾಮ್ಗೆ ನಾವು ಅನೇಕ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೊಟ್ಟಿದ್ದೀವಿ. ಪ್ರಾಕ್ಟೀಸ್ ಮಾಡಿರಿ, ಹೆಚ್ಚಿನ ಅಂಕಗಳನ್ನ ಗಳಿಸ್ರಿ ಅಂತಕ್ಕಂಥದ್ದನ್ನು ನಮ್ಮ ಟ್ಯೂಷನ್ ಕ್ಲಾಸ್ ನಿರ್ದೇಶಕರಾಗಿರ್ತಕ್ಕಂಥ ಸವಿತಾ ಮೇಡಮ್ ಅವರು ಹೃದಯಪೂರ್ವಕವಾಗಿ ತಮ್ಮನ್ನು ಹಾರೈಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಾವುಗಳೆಲ್ಲ ಮೇಲಿಂದ ಮೇಲೆ ಈ ವಿಡಿಯೋನ ನೋಡಿರಿ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಿಮ್ಗೆ ಭಾಳಷ್ಟು ಲಾಭ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ಈ ವಿಡಿಯೋನ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ನನ್ನ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.